ಐ ಎಮ್ ಫಾರ್ ಕೆರಿಯರ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತೊಂದು ದಿನ ನಿಮಗೆ ಬ್ಯಾಂಕ್ ಆಫ್ ಬರೋಡಾನಲ್ಲಿ ಸ್ಪೋರ್ಟ್ಸ್ ಪರ್ಸನ್ಸ್ಗೆ ಉದ್ಯೋಗದ ಅವಕಾಶಗಳಿದೆ. ಅದರ ಬಗ್ಗೆ ನಾವು ಕೆಲವೇ ನಿಮಿಷದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀವಿ. ವಿಡಿಯೋನ ಕಡೆಯವರೆಗೂ ನೋಡೋದನ್ನು ಮಾತ್ರ ಮರಿಬೇಡಿ. ಈ ಮಾಹಿತಿಯನ್ನು ನಿಮಗೆ ತರ್ತಿರೋದು ಐ ಎಮ್ ಫಾರ್ ಕೆರಿಯರ್ ಚಾನಲ್. ಇದರ ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್. ಬ್ಯಾಂಕ್ ಆಫ್ ಬರೋಡಾನವರು ಏನು ಸ್ಪೋರ್ಟ್ಸ್ ಪರ್ಸನ್ಸ್ಗೆ ಉದ್ಯೋಗದ ಅವಕಾಶ ಕಲ್ಪಿಸಿದ್ದಾರೆ, ಅದಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಲಾಸ್ಟ್ ಡೇಟು 12 ಮೇ 2026 ಇದೆ. ಯಾರ್ಯಾರು ಅರ್ಹರಿದ್ದೀರಿ ಕೂಡಲೇ ಅರ್ಜಿಗಳನ್ನು ಸಲ್ಲಿಸ್ತಾ ಹೋಗಿ. ಈಗ ಪ್ರಶ್ನೆ ಬರುತ್ತೆ, ಇದು ಯಾರಿಗೆ ಅಂತ ಹೇಳಿ. ಇದು ಪುರುಷರು ಮತ್ತು ಮಹಿಳೆಯರು ಇಬ್ಬರಿಗೂ ಅವಕಾಶಗಳನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ಹಾಗಾದರೆ ಇದು ಯಾವ್ಯಾವ ಕ್ರೀಡೆಗಳಲ್ಲಿ ಆಯ್ಕೆ ಮಾಡ್ಕೊಳ್ತಿದ್ದಾರೆ ಅಂತಂದರೆ, ಕ್ರಿಕೆಟು, ಕಬಡ್ಡಿ, ಟೇಬಲ್ ಟೆನ್ನಿಸ್ ಮತ್ತು ಫುಟ್ಬಾಲ್. ಈ 4 ಕ್ಷೇತ್ರದಲ್ಲಿ ಯಾರ್ಯಾರು ಸಾಧನೆ ಮಾಡಿದ್ದೀರಿ ನಿಮ್ಮನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅವರು ತಯಾರಿದ್ದಾರೆ. ಈ ಮಾಹಿತಿಯನ್ನು ನೀಡ್ತಿರೋ ಐ ಎಮ್ ಫಾರ್ ಕೆರಿಯರ್ ಚಾನಲ್ ಈ ವಿಡಿಯೋಗೆ ನೀವು ಒಂದು ಲೈಕ್ ಬಟನ್ ಕೊಡಿ, ಹಾಗೂ ಎಲ್ಲರೊಂದಿಗೆ ಹಂಚಿಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಮತ್ತಷ್ಟು ಉದ್ಯೋಗದ ಅವಕಾಶ ಸಿಗ್ತಾನೆ ಹೋಗುತ್ತೆ. ಈ ಕ್ರಿಕೆಟು, ಕಬಡ್ಡಿ, ಟೇಬಲ್ ಟೆನ್ನಿಸ್ ಮತ್ತು ಫುಟ್ಬಾಲ್ನಲ್ಲಿ ಯಾರ್ಯಾರು ಯೂನಿವರ್ಸಿಟಿ ರೆಪ್ರೆಸೆಂಟ್ ಮಾಡಿರ್ತೀರಿ, ಇಂಟರ್ ಯೂನಿವರ್ಸಿಟಿನಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತೀರಿ, ಸ್ಟೇಟ್, ಯೂನಿಯನ್ ಟೆರಿಟರಿ ದೇಶಕ್ಕೋಸ್ಕರ, ಕಂಟ್ರಿ ದೇಶಕ್ಕೋಸ್ಕರ ಆಡಿರ್ತೀರಿ, ಖೇಲೋ ಇಂಡಿಯಾ ಯೂತ್ ಗೇಮ್ಸಲ್ಲಿ ಆಡಿ ಗೆದ್ದಿರ್ತೀರಿ, ನೀವೆಲ್ಲರೂ ಕೂಡ ಎಲಿಜಿಬಲ್ ಅನ್ನೋದನ್ನು ಅವರು ತಿಳಿಸ್ಕೊಡ್ತಿದ್ದಾರೆ. ಸೆಲೆಕ್ಷನ್ ಪ್ರೋಸೆಸ್ ಹೇಗಿರುತ್ತೆ ಅಂತಂದರೆ, ನೀವು ಅಪ್ಲಿಕೇಶನ್ ಮಾಡಿರೋದನ್ನು ಶಾರ್ಟ್ ಲಿಸ್ಟ್ ಮಾಡ್ಕೊಳ್ತಾರೆ. ನಂತರದಲ್ಲಿ ಸ್ಕ್ರೀನಿಂಗ್ ಆಗುತ್ತೆ ಅಪ್ಲಿಕೇಶನ್ಸ್ಗಳು. ಮೂರನೇದಾಗಿ ಫೀಲ್ಡ್ ಟ್ರಯಲ್ ಇರುತ್ತೆ. ವಯಸ್ಸಿಗೆ ಬಂದಾಗ ನಿಮಗೆ 20ರಿಂದ 28 ಒಳಗೆ ಇರಬೇಕಾಗತ್ತೆ. ಅಕಸ್ಮಾತ್ ನೀವು 28 ದಾಟಿ ನಿಮಗೆ ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ ಬೇಕು ಅನ್ನೋದಾದರೆ ಸರ್ಕಾರದ ನಿಯಮದಂತೆ ಕೊಡ್ತೀವಿ ಅನ್ನೋದನ್ನು ಅವರು ತಿಳಿಸ್ತಿದ್ದಾರೆ. ರಿಸರ್ವೇಷನ್ಸ್ಗೆ ಬಂದಾಗ ಇದು ಪ್ಯೂರ್ಲಿ ಆನ್ ಮೆರಿಟ್ ಅನ್ನೋದು ಅವರ ಒಂದು ಅಡ್ವರ್ಟೈಸ್ಮೆಂಟಲ್ಲಿ ತಿಳಿಸಿದ್ದಾರೆ. ನನ್ನ ಒಂದು ಕಳಕಳಿ ಏನು ಅಂತಂದರೆ, ನೀವು ನೋಟಿಫಿಕೇಷನ್ಗೆ ಹೋಗಿ ಯಾರ್ಯಾರು ಎಲಿಜಿಬಲ್ ಇದ್ದೀರಿ, ನೀವು ನೋಟಿಫಿಕೇಷನ್ಗೆ ಹೋಗಿ ಅಲ್ಲೇ ನೋಟಿಫಿಕೇಷನ್ ಅಥವಾ ಅಡ್ವರ್ಟೈಸ್ಮೆಂಟ್ ಏನಿರುತ್ತೆ ಅದನ್ನು ಕನಿಷ್ಠ 2 ಬಾರಿ ಆದರೂ ಓದಲೇಬೇಕಾಗಿರುತ್ತೆ. ಆ 2 ಬಾರಿ ಓದಿದಾಗ ಸೆಲೆಕ್ಷನ್ ಪ್ರೊಸೀಜರ್ ಅಷ್ಟೇ ಅಲ್ಲ, ಎಜುಕೇಷನ್ ಕ್ವಾಲಿಫಿಕೇಷನ್ ಅಷ್ಟೇ ಅಲ್ಲ, ನಿಮಗೆ ಯಾವ ರೀತಿಯಾಗಿ ಅರ್ಜಿಯನ್ನು ಹಾಕಬೇಕು ಅನ್ನೋದು ಪ್ರೊಸೀಜರ್ಸ್ಗಳು ಮತ್ತಷ್ಟು ಮಗದಷ್ಟು ಮಾಹಿತಿಗಳು ನಿಮಗೆ ತುಂಬ ಚೆನ್ನಾಗಿ ಅರ್ಥವಾಗುತ್ತೆ. ನೀವು ಅರ್ಹರಿದ್ದರೆ ಮಾತ್ರ ನೀವು ಇದನ್ನು ಅವಕಾಶಗಳನ್ನು ಬಿಟ್ಕೊಡ್ಬೇಡಿ ಅಂತೀವಿ. ನಿಮಗೆ ಬಹಳ ಮುಖ್ಯವಾಗಿ ನಿಮಗೆ ನೋಟಿಫಿಕೇಷನ್ ಲಿಂಕು, ವೆಬ್ಸೈಟ್ ಲಿಂಕು ಎಲ್ಲ ಬೇಕಾಗಿರುತ್ತೆ. ಅದೆಲ್ಲವನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೇನೆ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಐ ಎಮ್ ಫಾರ್ ಕೆರಿಯರ್ ಚಾನಲಿಂದ ಬಂದಂಥ ಈ ಮಾಹಿತಿಗೆ ನೀವೊಂದು ಲೈಕ್ ಬಟನ್ ಕೊಡಿ, ಶೇರ್ ಮಾಡಿ ಎಲ್ಲರೊಂದಿಗೆ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಮತ್ತಷ್ಟು ಮಾಹಿತಿ ಸಿಗ್ತಾ ಹೋಗುತ್ತೆ. ಮೈ ಪಾತ್ ಮೈ ಫ್ಯೂಚರ್ ಈ ಚಾನಲ್ನ ಸ್ಲೋಗನ್.